ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ನಾನು ಎದ್ದಾಗ 6:30 ಆಗಿತ್ತು. ಇವತ್ತು ವಾರ ಬೇರೆ ಇತ್ತು, ಹಾಗಾಗಿ ಮನೆ ಬಾಗಿಲು ಕಸ ಎಲ್ಲ ಗುಡಿಸಿ, ಅಂಗಡಿ ಬಾಗಿಲು ಕಸ ಎಲ್ಲನೂ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ ಫ್ರೆಂಡ್ಸ್. ಇದು ರಂಗೋಲಿ 5ರಿಂದ 3 ರಂಗೋಲಿ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ಫ್ರೆಂಡ್ಸ್. ಇದು ಅಂಗಡಿ ಹತ್ರ ಬಿಡಿಸಿದ್ದೆ. ಇದು ರಂಗೋಲಿ ಇದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅದೆಲ್ಲ ಬಿಡಿಸಾದ್ಮೇಲೆ ಮತ್ತು ಅಡುಗೆ ಮನೆಗೆ ಬಂದೆ. ಇವತ್ತು ನಮ್ಮ ಯಜಮಾನ್ರು ತಿಂಡಿ ಏನು ಬೇಡ, ರಾಗಿ ಅಂಬಲಿ ಮಾಡು ಸಾಕು ಅಂತ ಅಂದರು. ಹಂಗಾಗಿ ಉಪ್ಪು ಸಾಂಬಾರು ಇತ್ತು, ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮಾಡಿ ಬೆಳಗ್ಗೆಗೆ ರಾಗಿ ಅಂಬಲಿ ಮಾಡಿದೆ. ಆ ರಾಗಿ ಅಂಬಲಿಗೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ರೆ ಆರಾಮ್ಸೆ ಸೂಪರಾಗಿರುತ್ತೆ. ರಾಗಿ ಅಂಬಲಿಗಿಂತ ಆರೋಗ್ಯಕ್ಕೆ ಒಳ್ಳೇದು ಯಾವುದಿದೆ? ಬಾಡಿಗೂ ತಂಪಾಗತ್ತೆ, ಕೂಲಾಗುತ್ತೆ ಬಾಡಿ. ಹಂಗಾಗಿ ರಾಗಿ ಅಂಬಲಿನೇ ಮಾಡು ಇವತ್ತು ಅಂದರು. ವಾರ ಪೂರ್ತಿ ತಿಂಡಿ ಮಾಡ್ತೀನಿ. ಶನಿವಾರ ಒಂದು ಟೈಮು, ಅಂದರೆ ನಾನು 15 ಡೇಸ್ಗೆ ಒಂದು ಟೈಮು ರಾಗಿ ಅಂಬಲಿ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನಿನ್ನೆ ರಾತ್ರಿನೇ ಸಾಂಬಾರು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ. ಇದು ನಮ್ಮ ಯಜಮಾನ್ರ ಬಾಕ್ಸಿಗೆ ಕಟ್ಟಿದ್ದೆ. ಈರುಳ್ಳಿ ಹಾಕ್ಕೊಂಡು ತಿಂದರೆ ಸೂಪರ್. ಅದು ಮುಗಿಸಿದ್ಮೇಲೆ ಬಟ್ಟೆ ಮಡಿಸ್ಕೊಂಡು ನೀರು ಬಂದಿತ್ತು, ನೀರು ಹಿಡಿತಾಯಿದ್ದೆ ಫ್ರೆಂಡ್ಸ್. ನೀರು ಹಂಡೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ನೀರಂಡೆ ಎಲ್ಲ ಹಿಡ್ಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಪ್ರತಿ ಶನಿವಾರ ಮಂಗಳವಾರ ಹಂಡೆ ಎಲ್ಲ ತೊಳೆದು ನೀರು ಹಿಡ್ಕೊತಾ ಇರ್ತೀನಿ ಫ್ರೆಂಡ್ಸ್. ಹಿಡಿಯಲ್ಲ ಫ್ರೆಂಡ್ಸ್, 2-3 ಕೊಡ ಆದರೆ ಕೊಡದಲ್ಲೇ ಹಿಡ್ಕೊತೀನಿ. ಜಾಸ್ತಿ ಖಾಲಿ ಆಗಿದ್ರೆ ನೀರು ಪೈಪ್ ಹಾಕ್ಕೊತೀನಿ, ನಲ್ಲಿಗೆ ಪೈಪ್ ಹಾಕ್ಕೊಂಡು ಹಂಡೆ ಎಲ್ಲ ತುಂಬಿಸ್ಕೊತೀನಿ. ಒಳಗೆಲ್ಲ ನೀರು ತುಂಬಿಸ್ತಾ ಇದ್ದೆ. ಪಾಪ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ಇವತ್ತಿಂದ ಸುಮಾರು ವಿಡಿಯೋ ಅವನೇ ಮಾಡಿಕೊಟ್ಟಿದ್ದು. ಚಿಲ್ಡ್ರನ್ಸ್ ಡೇಗೆ ರೆಡಿಯಾಗಿದ್ದ ಅವನು. ಈ ರೀತಿ ಅವನ್ನ ಕರ್ಕೊಂಡೋಗಿ ಬಸ್ ಹತ್ತಿಸ್ಬಿಟ್ಟು ಬಾಯ್ ಮಾಡಿಬಿಟ್ಟು ಬಂದೆ. ಇವತ್ತು ಬೇಗ ಕರ್ಕೊಂಡೋಗ್ಬಿಟ್ಟ, ಕಲರ್ ಡ್ರೆಸ್ ಅಂತೇಳಿ ಬೇಗ ಕರ್ಕೊಂಡು ಹೋಗಿದ್ದ. ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿ ಅವರು ಬಸ್ ಮೇಡಮು ಇನ್ನೊಬ್ಬರು ಪೇರೆಂಟ್ ಹತ್ರ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಅವನಿಗೆ ಬಾಯ್ ಮಾಡಿಬಿಟ್ಟು ನಾನು ಈ ಕಡೆ ಮನೆಗೆ ಬಂದೆ ಫ್ರೆಂಡ್ಸ್. ಮನೆಗೆ ಬಂದು ಮನೆ ಕಸ ಎಲ್ಲ ಗುಡಿಸ್ದೆ. ಅದೊಂದು ಕ್ಲಿಪ್ಪೆಲ್ಲ ಮಿಸ್ ಆಗಿಬಿಟ್ಟಿದೆ. ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ದೆ. ಇನ್ನು ಆ ಕಡೆ ರೂಮೆಲ್ಲನೂ ಒರೆಸ್ದೆ. ಬರೀ ಮನೆ ಒರೆಸೋದನ್ನೇ ಜಾಸ್ತಿ ಮಾಡಿಬಿಟ್ರೆ ವಿಡಿಯೋ ಲೆಂತ್ ಜಾಸ್ತಿಯಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಒಂದು ರೂಮ್ ಒರೆಸಿದ್ದು ಮಾತ್ರ ತೋರಿಸಿದ್ದೀನಿ. ಹಂಗನ್ಬಿಟ್ಟು ಯಾವುದು ಬೇರೆ ಎಲ್ಲ ಒರೆಸಿಲ್ಲ ಅಂದ್ಕೊಬೇಡಿ, ಎಲ್ಲ ಒರೆಸ್ದೆ. ಜಸ್ಟ್ ವೀಡಿಯೋಗೋಸ್ಕರ ಅದೊಂದು ರೂಮ್ ಒರೆಸಿ ತೋರಿಸ್ದೆ. ಅದಾದಮೇಲೆ ಹೀಟ್ರಿಗೆ ಹಾಕ್ಬಿಟ್ಟು ಹೊರಗಡೆ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತಂದು ನೀರು ಸೋರೋಕ್ಕೆ ಇನ್ನೊಂದು ಡಬ್ಬಿಗೆ ಹಾಕ್ಕೊಂಡೆ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ಕೂತಿದ್ದೀನಿ. ಅಷ್ಟರಲ್ಲಿ ನನ್ನ ಮಗನೂ ಬಂದಿದ್ದ, ಅವನೇ ವಿಡಿಯೋ ಮಾಡಿಕೊಟ್ಟಿದ್ದು. ನಾನು ಹಂಗೆ ಅಲ್ಲಿ ದೇವ್ರ ಮನೇಲಿ ಪೂಜೆ ಮಾಡಬೇಕಾದ್ರೂ ಮಾಡ್ತಿದ್ದ. ಪಾಪ ನಾನು ಹಿಂದೆನೇ ಬಂದು ವಿಡಿಯೋ ಮಾಡ್ತಾಯಿದ್ದ. ಅಂಗಡಿಗೂ ಸುತ್ತ ಬಂದು ಪೂಜೆ ಮಾಡ್ತಾಯಿದ್ದೆ. ಅಂಗಡಿಗೂ ಬಂದು ಅವನೇ ವಿಡಿಯೋಗ್ರಾಫರ್ ಸದ್ಯಕ್ಕೆ ನನ್ನ ವ್ಲಾಗಿಗೆ. ಅವನಿಗೆ ಟೈಮ್ ಸಿಕ್ಕಿದಾಗ ನನಗೆ ವೀಡಿಯೋಸ್ ಮಾಡಿಕೊಡ್ತಾನೆ ಫ್ರೆಂಡ್ಸ್. ಅವನಿಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವನಿದ್ದರೆ ಸ್ವಲ್ಪ ಟೆನ್ಷನ್ ಇಲ್ಲ. ಯಾರು ಒಬ್ಬರು ವೀಡಿಯೋ ಮಾಡೋಕ್ಕೆ ಎಲ್ಪ್ ಮಾಡಿಬಿಟ್ರೆ ವೀಡಿಯೋಸ್ಗಳು ಮಾಡೋಕ್ಕೆ ಟೆನ್ಷನ್ನೇ ಆಗಲ್ಲ. ಈಗ ವೀಡಿಯೋಗಳನ್ನ ವೀಡಿಯೋಗೋಸ್ಕರ ಕೆಲಸಗಳನ್ನೂ ಮಾಡ್ತಾ ಇರಬೇಕು, ಹಾಗೆಯೇ ವೀಡಿಯೋನೂ ಕವರೇಜ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ಆಗುತ್ತೆ. ಹಾಯ್ ಗಾಯ್ಸ್, ಈ ವಿಡಿಯೋ ಮಾಡಿದಾಗ ರಾತ್ರಿ 7:30 ಆಗಿತ್ತು. ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಇವತ್ತು ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬೇಗ ಬಂದಿದ್ದರು. ಕಾರ್ತಿಕ ಮಾಸ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ.
ಹಾಗೆ ದೇವಸ್ಥಾನ ಇದು ಬೂತನಗುಡಿ ದೇವಸ್ಥಾನ ಅಂತ ನಾವು ಕರಿತೀವಿ. ಇಲ್ಲಿ 4 ದೇವರು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಇವತ್ತು ದೀಪೋತ್ಸವ ಮಾಡಿದರು. ತುಂಬಾ ಚೆನ್ನಾಗಿತ್ತು ದೀಪೋತ್ಸವ. ನಾನು, ನನ್ನ ಮಗ, ನನ್ನ ಹಸ್ಬೆಂಡು 3 ಜನನೂ ಹೋಗಿದ್ವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ 4 ದೇವರಿದೆ. ಒಂದು ಗಣಪತಿ, ಒಂದು ಶನೇಶ್ವರ ಸ್ವಾಮಿ, ಒಂದು ಕೆಂಚಮ್ಮ, ಇನ್ನೊಂದು ಭೂತಯ್ಯ ಅಂತೇಳಿ ಸ್ವಾಮಿ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ. ಹಂಗಾಗಿ ನಾವು ಯಾವಾಗ ಹೋದ್ರೂ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.